ಬರ್ತದೆ. ಮತ್ತು ಅದರಾಗೂ ಇತ್ತೀಚೆಗಂತ ನಿಮಗೂ ನಮಗೆ ಗೊತ್ತಿದ್ದಂಗೆ ಯಾರು ದುಡ್ಡದಲ್ಲ ಅವರಷ್ಟೇ ಎಲೆಕ್ಷನ್ ಮಾಡೋ ಪರಿಸ್ಥಿತಿ ಇವತ್ತು. ದುಡ್ಡಿದ್ದವರು ತಪ್ಪಾಗ್ತ ನಮಗೆ ದುಡ್ಡು ಹಾಕಿರ್ತಾರೆ, ಲಾಭ ಮಾಡ್ಕೋಸ್ಕರ ಅವ್ರು ಪ್ರಯತ್ನ ಮಾಡ್ತಾರೆ, ಅವರು ತಪ್ಪಲ್ಲ. ಅದಕ್ಕಾಗಿ ನಾವು ರೈತರು ಇವತ್ತು ಎಚ್ಚರಗೊಳ್ಬೇಕಾಗಿತ್ತು. ಇಲ್ಲಪ್ಪ ನಮಗೆ ಇಲ್ಲಿ ಗೋಡೌನ್ ಆಗಬೇಕು, ನಮ್ಮದು ಮಾರ್ಕೆಟ್ ಇಲ್ಲೇ ಆಗಬೇಕು. ಹೌದು, ನಮ್ಮಲ್ಲಿ ಬಂದು ಒಯ್ಲಿಲ್ಲ ಅವರು ವ್ಯಾಪಾರಿಗಳು, ಮತ್ತು ರೋಡು ಆಗಿದಾವೆ, ಎಲ್ಲ ಆಗಿದಾವೆ. ಈಗ ರೈತರು ಹೋಯ್ತಾರಿಲ್ಲ ಹಂಗೆ. ಅದು ಮತ್ತು ಒಂದು ಯಾವುದೋ ಗ್ರಾಮ ಪಂಚಾಯತಿಗೆ ರೋಡುಗಳಿದ್ದ, ಪ್ರತಿಯೊಂದು ಗ್ರಾಮ ಪಂಚಾಯತಿ ರೋಡುಗಳಿದ್ದಾವೆ. ಆ ದಿಶೆಯಲ್ಲೇ ಈ ಚಿಂತನೆ ಮಾಡಿ ರೈತರೆಲ್ಲ ಬಂದಂಥ ಎಲ್ಲರಿಗೂ ಈಗಂತ 3-4 ಪಾರ್ಟಿಗಳಾಗ್ತಾ ಇದ್ದಾವೆ. ಅದು ಮೋಸ್ಟ್ಲಿ ಕಾಂಪ್ರಮೈಸು ಆಗ್ತಾವೆ, ಗೊತ್ತಿಲ್ಲ ಏನೇನು ಆಗ್ತದೆ ಏನು ಗೊತ್ತಿಲ್ಲ. ಬಟ್ ಇಲೆಕ್ಷನ್ ಮಾತ್ರ ಆಗೋದು ಗ್ಯಾರಂಟಿ ಆಗ್ಯದ. ಯಾಕಂದರೆ ಒಂದು ಕಡೆ ಕತ್ತಿಯವರು ತಮ್ಮ ಲೆಕ್ಕದಲ್ಲಿದ್ದಾರೆ, ಜಾರಕಿಹೊಳಿ ಅವರು ಮತ್ತು ಜೊಲ್ಲೆಯವರು ತಮ್ಮ ಲೆಕ್ಕದಲ್ಲಿದ್ದಾರೆ. ಮತ್ತು ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾವೇ ಸಲ ಈ ಒಂದು ಇದರಲ್ಲಿ ಎಂಟ್ರಿ ಆಗಬೇಕಪ್ಪ ಅಂತ ಅವರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ನಮ್ಮ ಸೌದಿಯವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ 3 ಗುಂಪಂತಿ ಆಗ್ತದೆ. ಇಲೆಕ್ಷನ್ ಆಗೋ ಸಾಧ್ಯತೆಗಳು ಭಾಳ ಇದ್ದಾವೆ. ಆದರೆ ಭಾಳ ಚಲೋ ಬೇಡ ಕಾಂಪ್ರಮೈಸ್ ಆಗೋ ಸಾಧ್ಯತೆ ನೀಡ್ರಿ ಅವ್ರ ಮುಂದೆ. ಪ್ರತಿಯೊಂದು ಪಂಚಾಯತಿ ಮತ್ತು PKPS ಗೋಡೌನ್ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಗೋಡೌನ್ ಸಂಗ್ರಹ ಮಾಡ್ಕೊಳ್ಳೋದು, ನಂತರ ಮಾರಾಟ ಮಾಡೋದು ಅನುಕೂಲ ಆಗ್ತದೆ ಅನ್ನೋದು ಒಂದು ವಿಚಾರ. ಇದಕ್ಕೆ ಸರಿ ಅಂತ ನಾ ಹೇಳ್ತಾ ಇಲ್ಲ. ಇದಿತ್ತು ಅಂದ್ರೆ ಮಾರ್ಕೆಟ್ ಮಾಡೋಕ್ಕೆ ಹಾದಿ ಆಗ್ತದೆ. ಅರಿವಿದ್ದು ಬಟ್ಟಿತ್ತಪ್ಪ ಅಂದ್ರೆ ಹಂಗೆ ಹೊಳಿಸ್ಕೊಳ್ಳೋದು, ಅರಿವೆ ಇಲ್ಲಾಂದ್ರೆ ಏನು ಹೊಳಿಸ್ಕೊಳ್ಳೋ ನೀವು ಆ ದಿಶೆಯಲ್ಲಿ. ಇನ್ನೂ ಬೇರೆ ಬೇರೆ ಉದಾಹರಣೆ ಕೊಡ್ಬೋದು ನಾವು, ಆ ಮಾತು ಬೇರೆ. ಬಟ್ ನೀವಿದ್ದವರು ರೈತ ಈ ಸಲ ಜಾಗೃತ ಆದರೆ ಇದು ಹೆಂಗೆ ಅನಿಸ್ತದೆ? ನಾ ಹೇಳೋದು ವಿಚಾರ ನಿಮ್ಗೆ ಲೈಕ್ ಅನಿಸ್ತದೇನೋ, ಸರಿ ಅನಿಸ್ತದನ? ಸರಿ ತಪ್ಪಲ್ರಿ, ವಿಮರ್ಶೆ ಮಾಡಿರಿ, ಟೀಕೆ ಮಾಡಿರಿ, ಏನು ತಗರ ಇಲ್ಲ. ಬಟ್ ಚಿಂತನೆ ಮಾಡಿ ಈ ದಿಶೆಯಲ್ಲಿ ರೈತರಲ್ಲಿ ನನ್ನೊಂದು ಮನವಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. 60 ನ್ಯೂಸ್ ಅರ್ಥ ಸಹಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.